ಪ್ರಯಾಸ ಇನ್ನೇನಿಲ್ಲ, ಅವನಲ್ಲ ಅವಳು. ಅಂದ್ರೆ ಜನಗಳಿಗೆ ಆಕ್ಟಿವ್ ಆಗಿರ್ಬೇಕು. ಇದ್ಯಾವ್ದು ಹೊಸ ಪ್ರತಿಭೆ? ಕಂಟೆಂಟ್ ಇಂದ ಕಂಟೆಂಟ್ ಕೊಟ್ಟಿ ಮಾಡೋರ್ಗೆ ಇಲ್ಲಿ ಪ್ರತಿಭೆಗಳಿಗೆ ಬೆಲೆ ಇಲ್ಲ. ಕಿರ್ಚೋರ್ಗ ಅಮ್ಮ ಅಮ್ಮ ಲಲ್ಲ ಲುಲ್ಲ ಲುಲ್ಲ ಅಂತ ಐ ಲವ್ ಯು ಐ ಲವ್ ಯು ಐ ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್ ಅಂಡ್ ಯುವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವ್ಲಾಗ್ ನಾನು ಇಲ್ಲಿ ಸಕಲೇಶ್ಪುರ ರೆಸಾರ್ಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ ಜೊತೆ ಇದ್ದಾರೆ ಸುರಭಿ ಅವರು, ಪ್ಲಸ್ 2 years ಬ್ಯಾಕ್ ನಾಟಕ ಕಂಪ್ನಿಯಿಂದ ಇವಾಗ ವಾಪಸ್ ಬಂದಿದ್ದಾರೆ. ಅಂಡ್ ಇವರು ಎಷ್ಟು ವರ್ಷ ಆಯ್ತು? ಸಾನ್ವಿ ಅಕ್ಕ ಅವರು 4 years ಇಂದ ನಾಟಕ ಕಂಪ್ನಿದಲ್ಲಿ ಇದ್ದಾರೆ. ಸೊ ನಮ್ ಜೊತೆ ಆಮೇಲೆ ನಮ್ಮ ಎಡಿಟರ್ ವೇಣು ಗೋಪಾಲ್ ಅವರು ಇದ್ದಾರೆ. ಆಮೇಲೆ ನಮ್ಮ ಪ್ರಕಾಶ್ ಕಾಲ್ಮಿ PK ಅವರು ಇದ್ದಾರೆ. ನೋಡಿ ಹೆಂಗಿದ್ದಾರೆ, ಮಿಂಚಿಂಗ್ ಮೀನಾಕ್ಷಿ ತರ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 25 lakhs ಔಟ್ಫಿಟ್. ಓಕೆ, ಏನು ಮಾಡಂಗಿಲ್ಲ ಗೈಸ್, ರಿಚ್ ಆಗ್ಬಿಟ್ಟಿದ್ದಾರೆ ಈಗ ಅವರು. ನೆಕ್ಸ್ಟ್ ಇಲ್ಲಿ ಸಂತೋಷ್ ಫಾಕ್ಸ್ ಅವ್ರು ಇದಾರೆ ನೋಡ್ರಿ. ಇವಾಗ ಸೊ ನಾವ್ ಇವತ್ತು ಎಲ್ಲಿಗಪ್ಪ ಹೋಗ್ತಿದೀವಿ ಅಂದ್ರೆ ನಿಮ್ಗೆ ಆಲ್ರೆಡಿ ತಮ್ಮನೆ ನೋಡಿ ಗೊತ್ತಾಗಿರುತ್ತೆ. ಸೊ ಇವತ್ತು ನಾವ್ ಹೋಗ್ತಿರೋದು ಹೇಳಲ್ಲ, ನೀವೇ ಬ್ಲಾಗ್ ಹೋಗಿ ನೋಡ್ರಿ, ಆದ್ರೂ ಗೊತ್ತಾಗಿರುತ್ತೆ. ಬಟ್ ಅಲ್ಲಿ ಇಂಟ್ರೆಸ್ಟಿಂಗ್ ಏನಿದೆ ಅಂತ ಗೊತ್ತಾಗಿರ್ಬಾರ್ದಲ್ಲ. ಸೊ ಇಲ್ಲಿ ಬಂದಿದ್ದಾರೆ ಇವರೆಲ್ಲ ರೀಲ್ಸ್ ಮಾಡಕ್ಕೆ. ಅಲ್ಲಿ ಹಿಂದ್ಗಡೆ ಇಬ್ರು ಕರ್ಸಿದೀವಿ ವಿಡಿಯೋಸ್ ಮಾಡಕ್ಕೆ. ಹಲೋ ಮೇಡಮ್, ನಮಸ್ಕಾರ. ಹಾಯ್, ಬನ್ನಿ. ನಿಮ್ ನೇಮ್ ಮೇಡಮ್? ಗೊತ್ತಿಲ್ವಂತೆ ಅವ್ರ ನೇಮ್ ಅವ್ರಿಗೇನೆ. ಸೊ ಬನ್ನಿ ಗೈಸ್, ಹೋಗುವ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಫ್ರೆಶ್ ಗಾಳಿ ತಗೋಣ. ಕುತ್ಕೊಳ್ಳಿ. ನೋಡಿ ಇವ್ರ ಕೈಯಲ್ಲಿ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಪ್ರಾಡಕ್ಟ್. ಇದ್ರ ಬಗ್ಗೆ ನಿಮ್ ಅನಿಸಿಕೆ ಏನು? ಈ ತರ ಯಾರು ಇರ್ಬಾರ್ದು. ಪೀಸ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಒಬ್ನೇ ಆಡ್ಬೇಕಂತ ಇಷ್ಟ ಆದ್ರೆ ಇವಾಗ ಆಡಕ ಆಡ್ರಿ. ಯಾರು ಇರ್ಬಾರ್ದು, ಒಬ್ನೇ ಆಡ್ಬೇಕಂತ. ಆಡ್ರಿ ಇವಾಗ ಹೋಗಿ. ಸೊ ಗಾಯ್ಸ್, ಇವಾಗ ನಾವು ಜೀಪ್ ಓಡ್ಸಕ್ ಹೋಗ್ತಾ ಇದೀವಿ ಗೈಸ್. ಜೀಪ್ ಅಂದ್ರೆ ಜನಗಳಿಗೆ ಆಕ್ಟಿವ್ ಆಗಿರ್ಬೇಕು. ಇದ್ಯಾವ್ದು ಹೊಸ ಪ್ರತಿಭೆ? ಅಷ್ಟೊಂದು ಆಕ್ಟಿವ್ ಆಗಿರ್ಬಾರ್ದು, ಅದು ಇದಾಗ್ಬಿಡುತ್ತೆ. ಸೊ ಗೈಸ್, ಇಬ್ರು ಆರ್ಟಿಸ್ಟ್ ನ ಕರ್ಕೊಂಡು ಹೋಗ್ತಾ ಇದೀವಿ. ಆರ್ಟಿಸ್ಟ್ಗಳನ್ನ ಮೇಡಮ್. ಸೋಶಿಯಲ್ ಮೀಡಿಯಾ ಹೆಂಗಾಗ್ಬಿಡೈತೆ ಗೊತ್ತಾ? ಕಂಟೆಂಟ್ ಇಂದ ಕಂಟೆಂಟ್ ಕೊಟ್ಟಿ ಮಾಡೋರ್ಗೆ ಇಲ್ಲಿ ಪ್ರತಿಭೆಗಳಿಗೆ ಬೆಲೆ ಇಲ್ಲ. ಕಿರ್ಚೋರ್ಗ ಅಮ್ಮ ಅಮ್ಮ ಲಲ್ಲ ಲುಲ್ಲ ಲುಲ್ಲ ಅಂತ ಗೈಸ್ ಯಾರು ಅಂತ ಗೊತ್ತಾಯ್ತು ಅನ್ಕೊಂಡಿದೀನಿ. ಒಂದು ಕಂಟೆಂಟ್ ನ 3 hour 2 hour ತಗೊಂಡ್ ಕಷ್ಟಪಟ್ಟು ಬರ್ದಿ ಅದನ್ನ ಮಾಡಿ ಉರ್ಕೊಂಡು ವಿಡಿಯೋ ಎಡಿಟ್ ಮಾಡಿ ಎಲ್ಲಾ ಹಾಕ್ತಿವಿ. ಎಡಿಟ್ ಮಾಡಿ ಹಾಕೋನ್ಗೂ ಬೆಲೆ ಇಲ್ಲ, ಕಷ್ಟಪಟ್ಟು ಕಂಟೆಂಟ್ ಬರ್ದವನ್ಗೂ ಬೆಲೆ ಇಲ್ಲ, ಕಂಟೆಂಟ್ ಮಾಡ್ದವನ್ಗೂ ಬೆಲೆ ಇಲ್ಲ, ಇನ್ಸ್ಟಾಗ್ರಾಮ್ಗೂ ಬೆಲೆ ಇಲ್ಲ ಅಂದಂಗ ಆಗ್ಬಿಡುತ್ತೆ. ಅಯ್ಯೋ ಬರೀ ಕಿರ್ಚಾಡು ಅವನಿಗೆ ಬೆಲೆ. ಅದೇ ಗೈಸ್, ಏನು ಮಾಡಂಗಿಲ್ಲ. ಸೊ ನಮ್ಮ ಸಂತೋಷ್ ಫಾಕ್ಸ್ ಸರ್ ವಿಡಿಯೋದಲ್ಲಿ ಹೆಸರು ಹೇಳ್ತೀನಿ, ಈ ಕಡೆ ತಿರ್ಕೊಂಡು ಮಾತಾಡಿ. 4 ಜನ ಅವ್ರೆ, ಅವ್ರ ಹೆಸರೆಲ್ಲ ಅವ್ರ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಗೈಸ್, ಅವ್ರು ಹೇಳ್ತಾರಂತೆ, ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಬರುತ್ತೆ ನೋಡ್ರಿ, ಹಂಗ. ಸೊ ಬನ್ನಿ ಹೋಗುವ, ಜೀಪ್ ಇಸ್ಕೊಂಡು ಓಡ್ಸೋಣ. ಸೊ ಇಲ್ಲಿ ನಾವು ಇಷ್ಟೊತ್ತಿಗೆ ಹೋಗ್ಬೇಕಿತ್ತು ಗೈಸ್, ಏನೋ ಗೊತ್ತಿಲ್ಲ, ನೈಟ್ ಹೇಳೋದು ಲೇಟ್ ಆಗ್ತು. ಏನು ಮಾಡಂಗಿಲ್ಲ ಗೈಸ್. ಇವರು ಅದೇ ಆರ್ಟಿಸ್ಟ್ಗಳು ಅಂತ ನೋಡಿ. ಈ ಕಡೆ ಒಂದು ಕಿವಿ ಮಾಡಿಸ್ಕೊಂಡವ್ರೆ, ಈ ಕಡೆ ಒಂದು ಮಾಡಿಸ್ಕೊಂಡವ್ರೆ. ಏನು ಏನಂದ್ರಲ್ಲ ಅದೇಳ್ಬೇಡ ಇಲ್ಲಿ ಅಂತ. ಏಕೆ? ಸೊ ಗೈಸ್, ಆರ್ಟಿಸ್ಟ್ ಇಲ್ಲಿ ನೋಡಿ ಗೈಸ್, ನಮ್ಮ ಪ್ರಕಾಶ್ ಒಂದ್ಸಲ ಇದಾಡ್ದಂಗೆ ಆಡ್ತಾರೆ. ಏನ್ ಆಡ್ದಾಗ? ಲೂಸ್ ಪ್ರಕಾಶ್. ಸೊ ಗೈಸ್, ಇದನ್ನ ನಾನು ಪ್ರಕಾಶ್ ಕುಂಡಿ ಹೊಡಿತೀನಿ. ಬೇಡ ಗೈಸ್, ಲೇಟ್ ಆಗುತ್ತೆ. ಅಲ್ಲಿ ನೋಡೋಣ ಬನ್ನಿ. ಅಲ್ಲ ಈಗ ನೋಡಿ ಕೂಗ್ತೀನಿ, ಹೆಂಗೆ ಕೋವಸ್ ಬರುತ್ತೆ.
ಇವಾಗ ನಾವು ಮತ್ತೆ ಇಬ್ರು ಒಂದ್ ಟೀಮು, ಇವ್ರು ಮತ್ತೆ ನೋಡಿ guys. ಇವ್ರು ಬೆವ್ರು ನೋಡಿ ಸಾನ್ವಿ ಅಕ್ಕ ಎಲ್ಲ ಒಂದ್ ಟೀಮ್ ಮಾಡಿ ಶಟಲ್ ಆಡ್ದು. ಒಂದ್ ಮ್ಯಾಚ್ ಅವ್ರು ಗೆದ್ರು, ನಮಗೆ ಉರ್ದ್ಬಿಡ್ತು. ನಾವಿಬ್ರೇ ಗೆಲ್ಸ್ತ ಗೈಸ್. ಎಷ್ಟು ಅವ್ರದ್ದು 1 ಪಾಯಿಂಟ್, ನಮ್ದು 1 ಪಾಯಿಂಟ್ ಇಟ್ಕೊಂಡ್ ಗೆಲ್ಸಿದೀವಿ ನೋಡಿ. ಬೆವ್ರೆಲ್ಲ ನೋಡಿ ಹೆಂಗ್ ಹರಿತೈತಿ. ವೇಸ್ಟ್ ಫೆಲೋಸ್ ಇವರೆಲ್ಲ. ಕ್ರಿಕೆಟ್ ಲೀಗ್ ಹಂಗೇನೆ ಶಟಲ್ದು ಮಾಡಿಸ್ಬೇಕು. ಸುರಭಿ ಬಾ ಬೇಗ, ಸುರಭಿ ಬರ್ಲಿ ಗೈಸ್ ಹೋಗೋಣ. ತಡಿ ಬ್ರೋ ಹೋಗೋಣ. ಇದು ಆಡ್ತಿ ಕಿರ್ಚಾಡ್ತಾರೆ, ಸೋತ ತಕ್ಷಣ ಕಡ್ದ್ ಬಂದ್ಬಿಡ್ತಾರೆ. ಇಲ್ಲ ಗೈಸ್, ನನ್ ಫೇಸ್ ವೆಟ್ ನೋಡಿ ಅರಿತಾ ಇದೆ ಒಳಗಡೆ, ಅದಕ್ಕೋಸ್ಕರ ಆಚೆ ಬಂದೆ. ಇದಕ್ಕೆ ಸುಳ್ಳು ನೋಡಿ, ಸುಳ್ಳು ತಾನೆ. ಸೋಲು ಗೆಲುವು ಹಾ. ಏನಾದ್ರು ಅದಕ್ಕೆ ನಂಗ್ ಅದಕ್ಕೆ ಹೆಂಗ್ ರೇಗಾಡಿದ ಬಿಟ್ಕೊಟ್ಟಿದ್ದೀನಿ. ಅಪ್ಪ. ಗೈಸ್ ಇದೊಂಥರ ಗೇಮ್ ಚೆನ್ನಾಗೈತೆ. ಇನ್ಮೇಲೆ ಡೈಲಿ ಆಡ್ಬೇಕು ಅಲ್ಲಿ ಊರಲ್ಲಿ. ಆಡ್ಬೇಕು ಕಣೋ, ನಿಜ ಟರ್ಫಿಗೆ ಹೋಗ್ಬಿಟ್ಟು ಸಣ್ಣ ಆಗ್ತೀವಿ. Promise ಅಣ್ಣ. ಜಿಮ್ಗೆ ಹೋಗೋದೇ ಬೇಡ. ಆಡೋಣ ಕಣ್ರ, ಆಡೋಣ. ಕ್ಲಬ್ಗೆ ಹೋಗ್ಬಿಡೋಣವಾ? ಆಡೋಣ. ಆಡೋಣ, ಮಸ್ತ್ ಇರುತ್ತೆ. ಹಾ, ವಿಜಯನಗರ Time ಕ್ಲಬ್ಗೆ ಮಾಡ್ಕೊಳ್ಳೋಣ, 1 hour ನಾವ್ ಆಡೋಣ. ಇಲ್ಲ ನೈಟ್ ಆದ್ರೂ ಹೋಗೋಣ, 7 ರಿಂದ 8 ಗಂಟೆ ಅನ್ನೋ ತರ 1 hour ಇದ್ರೆ ಆಡೋಣ. ಆಡೋಣ ಬನ್ನಿ. ಅದು ಮಂತ್ಲಿ ಪ್ಯಾಕೇಜ್ ಕೇಳ್ಕೊಂಡ್ ಪೇ ಪೇ ಮಾಡ್ಬಿಡೋಣ. ಮಾಡೋಣ. ಜಿಮ್ ಏನ್ ಬೇಕಾಗಿಲ್ಲ. ಚೆನ್ನಾಗಿರುತ್ತೆ. ಸೊ ಗೈಸ್ ನೆನ್ನೆ ಮಾಡಿದ್ದು ಬ್ಲಾಗ್ ಅಲ್ಲಿ ನೀವು ನೋಡಿದ್ರಿ ಅನ್ಕೊಂಡಿದೀನಿ. ಈಗ ನೋಡ್ರಿ ಅಕ್ಕ ಸುರಭಿ ಇಲ್ಲ ನೋಡ್ರಿ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದೀವಿ ನಾವು. ಸುಮ್ನೆ ಗೈಸ್, ಜಸ್ಟ್ ಫಾರ್ ಫನ್. ಐ ಲವ್ ಯು, ಐ ಲವ್ ಯು. ಐ ಲವ್ ಯು ಅಂತ ಗೈಸ್ ಫುಲ್ ಮಸ್ತಾಗಿದೆ. ಬಿಸ್ಲಲ್ಲಿ ಮಾತ್ರ ಬಿಸ್ಲಲ್ಲಿ ಸಕ್ಕತ್ತಾಗಿದೆ, ಫನ್ ಆಗಿದೆ ಮಾತ್ರ. ನೋಡ್ರಿ ಅವತ್ಲಿಗಿಂತ ಈ ಕಡೆ ಹಿಡಿಯಲಿ, ಅವತ್ತಿಗಿಂತ ನೈಟ್ ಅವತ್ ಸಂಜೆ ಬಂದು ಇವ್ ಸಕ್ಕತ್ತೈತೆ. ಶಟಲ್ ಆಡ್ಬಿಟ್ಟೆಲ್ಲ ಬೆವತೋಗ್ಬಿಟ್ವಲ್ಲ, ನೀರೊಳಿಗ್ ಬಂದೆ. ಅವ್ರು ಆ ಕಡೆ ಹಿಡೀರಿ. ಆ ಆರ್ಟಿಸ್ಟ್ಗಳು ನೋಡಿ ಗೈಸ್, ಆ ಮೇಕಪ್ ಆರ್ಟಿಸ್ಟ್ಗಳು ಬರ್ತಿಲ್ಲ, ಅವ್ರ ಮೇಕಪ್ ಹೋಗುತ್ತೆ ಅಂತ. ನಾವು ಫನ್ ಆಗಿದ್ವಿ, ಆರಾಮಾಗಿ ಜಾಲಿ ಆಗಿ. ಸೊ ಬಾಯ್, ನೆಕ್ಸ್ಟ್ ಸಿಗ್ತೀನಿ. ಸೊ ಗೈಸ್ ಏನಂದ್ರೆ ನೀರೊಳಗಡೆ ಮುಳ್ಕೊಂಡಾಗ ನಾನು ನೀರೊಳಗಡೆ ಮುಳ್ಕೋತೀನಿ, ಇವ್ರೇನೋ ಹೊರಗಡೆ ಮಾತಾಡ್ತಾರೆ, ಅದು ಕೇಳಲ್ಲ. ಬಟ್ ಅಂತ ನೀವ್ ಕೇಳಿಸ್ತಿದ್ವಿ, ಇವ್ರಿಗೆ ಕೇಳಿಸ್ತಿಲ್ವಂತೆ. ಇವ್ರೇನ್ ಮಾತಾಡೋ ನನಗೆ ಕೇಳಿಸ್ತೈತೆ. ಫಾರ್ ಎಕ್ಸಾಂಪಲ್ ಕ್ಯಾಟ್ ಮಾತಲ್ಲ ಅನ್ನಂಗಿಲ್ಲಪ್ಪ, ಹತ್ರ ಬಂದ್ರಿ ಇಲ್ಲಿ ಮುಳ್ಕೋತೀನಿ, ಬೇಕಾದ್ರೆ ನೋಡ್ರಿ ಇಲ್ಲಿ ಹಿಡೀರಿ. ಹಿಡಿಯೋಂದ ನಾನ್ ಹೇಳ್ತೀನಿ ಹೋಗು. ಹಾ, ಜೋರಾಗಿ ಹೇಳ್ಬೇಕು. ರೆಡಿ? ಕೆಟ್ಟ ಬಾತೆಲ್ಲ ಹೇಳ್ಬೇಡ್ರಿ, ಸ್ವಲ್ಪ ಇದು. ರೆಡಿ? 3, 2, 1. ತೇಜು, ನೀನು ಸುರಾಬಿನ ಲವ್ ಮಾಡ್ತಾ ಇದ್ಯಾ? ತೇಜು, ನೀನ್ ಕಿವಿ ಕೆಳಗಡೆ ಹೋಗ್ಬೇಕಿನ್ನ. ತೇಜು, ನೀನು ಸುರಾಬಿನ ಲವ್ ಮಾಡ್ತಾ ಇದ್ಯಾ? ತೇಜು, ನೀನ್ ಸುರಾಬಿನ ಲವ್ ಮಾಡ್ತಾ ಇದ್ಯಾ? ಫಸ್ಟ್ ಅದ್ನೇ ಹೇಳಿದ ನೀವು. ಹಾ, ತೇಜು ನೀನ್ ಸುರಭಿನ ಲವ್ ಮಾಡ್ತಿದ್ಯಾ? ತೇಜು ನೀನ್ ಸುರಭಿನ ಲವ್ ಮಾಡ್ತಿದ್ಯಾ? ಕಿವಿ ಮೇಲೆ ಎತ್ತುತ್ತಾ ಇದೆಯಾ ನೀನು? ಹಿಂದೆ ಹಿಂದೆ ಹೋಗ್ತೀನಿ. ನೀವ್ ನಿಧಾನಕ್ಕೆ ಕೇಳ್ಸುತ್ತೆ, ನೀರಲ್ಲಿ ಕೇಳ್ಸುತ್ತೆ. ನೀವ್ ಪರ್ಫೆಕ್ಟ್ ಆಗಿ ಹೇಳ್ತಿ, ಹೇಳು ಬ್ರ. ರೆಡಿ? ಅವ್ನಿಗೆ ಸ್ವಲ್ಪ ಒಳಗಡೆ ಮುಳುಗ್ಸು ನೀನು. ಅಮುಕ್ಬೇಡ್ರಿ, ಅಮುಕಾಲ ಜೋರಾಗಿ ಹೇಳ್ಬೇಕು. ಇವ್ರು ನಿಧಾನಕ್ಕೆ ಹೇಳ್ತಾರೆ. ಲವ್ ಮಾಡಿ. ತೇಜು ಸುರಭಿ ಇನ್ಸ್ಟಾಗ್ರಾಮ್ ಕಪ್ಪಲ್ ಬರ್ತಾರೆ ನಾಳೆ, ವೈರಲ್, ಆಮೇಲೆ ಆಗುತ್ತೆ ಟ್ರೆಂಡ್, ಆಮೇಲೆ ನನಗ್ ಗೊತ್ತಿಲ್ಲ. ಕೇಳಿಸಲ್ಲಪ್ಪ. ಅದಕ್ಕೆ ಸ್ವಲ್ಪ ಬ್ಯಾಕ್ ಬರ್ತೈತೆ ಕಿವಿ. ನೀವ್ ಮೇಕ್ಕೊಂಡ್ರಿ ಇನ್ನೊಂದ್ಸಲ ಗೈಸ್. ಓಕೆ ರೆಡಿ? ಸಂತು ತೇಜು ಇಬ್ರು ನೀರಲ್ಲಿ ಮುಳುಗ್ತಾವ್ರೆ. ಸಂತು ತೇಜು ಒಳಗಡೆ ಮುಳುಗ್ತಾವ, ಕರೆಕ್ಟಾ? ನೀರಲ್ಲಿ ಮುಳುಗ್ತಾವ್ರೆ. ಏನಂದ್ರು? ಕೇಳಿಸ್ತು. ಸಂತು ತೇಜು ನೀರಲ್ಲಿ ಮುಳುಗ್ತಾವ್ರೆ. ಇವ್ರಿಗೂ ಶಕ್ತಿ ಐತಿ. ಬ್ಯಾಕ್ ಎತ್ತಿ ಟ್ರಿಕ್ ಮಾಡ್ತಾರೆ ಅಂತ ಹೇಳಿಲ್ಲ. ಏನಿಲ್ಲ, ಇನ್ನೊಂದ್ಸಲ ಆಯ್ತು. ಒಳಗಡೆನೆ ಮುಳ್ಕೋತೀನಿ, ಜೋರಾಗಿ ಹೇಳ್ರಿ, ನೀವ್ ಮುಳುಗ್ಬೇಡ್ರಿ. ತೇಜುಗೆ 100 ಜನ ಗರ್ಲ್ ಫ್ರೆಂಡ್ಸ್ ಇದ್ರಂತೆ, 100ನೇ ಒಳ್ಳೆ ಸುರಭಿ. ತೇಜು ಅದೇನೋ ತೇಜು ಅಂತ ಹೇಳ್ತೀನಿ. ನಾನೇ ಅನಿಸ್ಕೊತಾಡ್ರಿ. ಅಮ್ಕದಲ್ಲ, ಮೇಲ ಕುರು ನೋಡಿ, 2 ಪ್ಲೇಟ್ ಹಾಕೊಂಡ್ ತಿಂದಿದ್ದಾರೆ. ಸುರಭಿ ನೋಡಿ ಗೈಸ್, ಸುರಭಿನ ಬರ್ರಿ ಸೌತೆಕಾಯಿ, ನಿಂಬೆಹಣ್ಣು. ಮಮ್ಮಿ ಇದೆಲ್ಲ ಖಾಲಿ ಮಾಡ್ತೀಯಾ? ಋಣ ಇದೆ, ಅದಕ್ಕೆ ತುಂಬ ಸಿಕ್ಕಿರೋದು. ಇವ್ರು ನೋಡಿ ಮಾತೇ ಇಲ್ಲ. ನೋಡಿ ಸೊ ಗೈಸ್, ಕೂದ್ಲು ಹೇಗಿದೆ ಅಂತ ನೋಡ್ಬೇಡ್ರಿ, ನನ್ ಮುಖ ನೋಡ್ರಿ, ವ್ಲಾಗ್ ಮಾತಾಡೋದ್ನ ನೋಡ್ರಿ. ಸೊ ಗೈಸ್ ಇವಾಗ ನಾನ್ ಓಡಿಸ್ತೀನಿ. ಓಡ್ಸು, ಒಂದೇ ನಿಮಿಷ ಕೊಟ್ಟೆ ಕೊಡು. ನೀನೇ ಓಡ್ಸು. ಯಾವ ಕಾರ್ ಅಂತ ನೋಡ್ತೀನಿ. ಕಾರ್ ಅಲ್ಲ, ಜೀಪು. ಇವಾಗ ಜೀಪ್ ಓಡ್ಸಕ್ ಹೋಗ್ತಾ ಇದೀವಿ ಗಾಯ್ಸ್, ಆಫ್ ರೋಡಿಂಗ್ ಮಾಡಕ್ಕೆ. ಜೂಯಿಂಗ್ ಅಂತ ಇವ್ರಿಗೂ ಪ್ರಕಾಶ್ ಪವನ್ ಮಾಡ್ತಾರೆ, ಇವ್ರು ಮಾಡ್ತಾರೆ, ಸುರಭಿನೂ ಮಾಡ್ತಾಳೆ. ಮಾಡಲ್ವ ನೀನ್ ಆಫ್ ರೋಡಿಂಗು? ಹೆಂಗ್ ಮಾಡ್ತಿ? ತೋರ್ಸ ಹೆಂಗ್ ಮಾಡೋದು, ಹೆಂಗ್ ಓಡಿಸ್ತಿ, ಹೆಂಗೆ ಜುಯಿ ಅಂತ. ಬಾ. ಸೊ ಗೈಸ್ ಬನ್ನಿ.
ಇವ್ರು ಅಷ್ಟೇ ಗೈಸ್, ನಮ್ಗೆ ಹೇಳ್ತಾರೆ ಇವ್ರು ಕರ್ಗಾಗೋಗವ್ರೆ. ಇವಳು ಬೆಳಗವಳೆ, ನಮ್ಮ ಹುಡುಗಿ ಬೆಳಗವಳೆ ಗೈಸ್, ನಮ್ಮ ಹೆಣ್ ಬೆಳಗೈತೆ. ಸೂಪರ್ ಸೂಪರ್ ನೋಡಿ ಗೈಸ್, ಅದೇ ಮ್ಯಾನ್ ಇದು ಲೈಕ್ ಇವರೇ ತಯಾರು ಮಾಡಿರೋದು ಗೈಸ್, ಮ್ಯಾನ್ ಮೇಡ್, ಮಿಷಿನ್ ಮೇಡ್ ಅಲ್ಲ ಇದು, ಚಿಕ್ಕದು ಜೀಪ್ ಇದು. ನಾ ಒಳಗಡೆ ಹೋಗ್ರಿ. ನಾನು ಸುರಭಿ ಮುಂದೆ ಕುತ್ಕೋತೀವಿ. ಅದ್ಯಾಕೆ ನೀವು ನಾನು ನೋಡ್ತೀನಿ. ಸೊ ಗೈಸ್ ಹೋಗೋಣ ಬನ್ನಿ. ಸಂತುಬ್ರ ಓಡಿಸ್ತವ್ರೆ, ಆಮೇಲೆ ನಾನು ಓಡಿಸ್ತೀನಿ. ಹ್ಯಾಂಡ್ ಬ್ರೇಕ್ ತೆಗಿದ್ರಾ? ಏನೋ ಯಾವ್ದೋ ಒಂದು ಚಿಕ್ಕ ಮೆಟಡೋರಲ್ಲಿ ಹೋದಂಗ ಅನಿಸ್ತೈತೆ ಗೈಸ್. ಇದ್ರಲ್ಲೇ ಹೋಗೋಣ. ಕೊಟ್ಟಿವ್ರಿಗೆ ಜೈ. ಏನ್ ವಿಡಿಯೋ ಮಾಡ್ತಾರ್ರಿ, ಒಳ್ಳೆ ಲಾರಿ ಕಂಡಂಗ್ ಕಾಡ್ತಾ ಇದೆ. ಆ ಕಡೆಯಿಂದ ನಾನು ಓಡಿಸ್ತೀನಿ. ಮತ್ತೆ ಇನ್ನೊಂದು ಓಡಿಸ್ಕೊಳೋ, ನಾವ್ ಹಿಡ್ಕೊತೀವಿ. ಏನಕ್ಕೆ ಕೂತ್ಕೊಳ್ಳಿ, ಬೇಡ ಏನಕ್ಕೆ ಬೇಡ. ಫೈನಲಿ ನಾನು ಇವತ್ತು ಫಸ್ಟ್ ಟೈಮ್ ಜೀಪ್ ನ ಓಡಿಸ್ತಾ ಇದ್ದೀನಿ. ಅರೆ ಚಿಕ್ಕ ಜೀಪ್ ಚೆನ್ನಾಗಿದೆ ನೋಡೋಣ. ಸೌಂಡ್ ಎಲ್ಲಿ ಬರುತ್ತೆ ಹೋಗ್ರಪ್ಪ. ಪಿಕಪ್ ಐತಲ್ಲ, ಪಿಕಪ್ ಐತೆ. ಬೈಕ್ ಬರ್ಸ್ತವ್ರೆ ಗೈಸ್. ಹೋಗ್ಬೋದಲ್ವಾ? ಪವರ್ ಸ್ಟೇರಿಂಗ್ ಅಲ್ಲ ಅಕ್ಕ ಇದು, ಅದಕ್ಕೆ ನಿಧಾನಕ್ಕೆ ಹೋಗು ಬ್ರೋ. ಕುದ್ರೆ ಏನಾಗಲ್ಲ, ಕುತ್ಬಾರ್ರಿ. ಕುದ್ರೆ ಅಂತ ಅಲ್ಲ, ಇವ್ರ ಮುಂದೆ ಅವ್ರೆ, ಕುದ್ರೆ ಏನಾಗಲ್ಲ ಮತ್ತೆ. ಇಲ್ಲ ಇಲ್ಲ ಇಲ್ಲ, ರೈಟ್ ರೈಟ್ ಅದ ಮಾಡ್ರಪ್ಪ, ಮಾಡ್ತಾ ಇದೀನಲ್ಲ. ನೆಕ್ಸ್ಟ್ ಸೊ ಗೈಸ್, ನಾವ್ ಇವಾಗ ಆಫ್ ರೋಡಿಂಗ್ ಅಲ್ಲ, ಜೀಪ್ ಅಲ್ಲಿ ಹೋಗ್ತಾ ಇದೀವಿ ರೈಡ್. ಕಾಫಿ ಎಸ್ಟೇಟ್ ಎಕ್ಸ್ಪೀರಿಯನ್ಸ್. ಕಾಫಿ ಎಸ್ಟೇಟ್ ಅದು ಎಲ್ಲ ಹೋಗ್ತಾರೆ ಗೈಸ್ ಇವರು. ಭಯ ಆಗ್ತಿದ್ಯಾ? ನಾನ್ ಭಯ ಪಡಿಸ್ತೀನಿ ಇದಲ್ಲ. ನಿಲ್ಸು, ಇದೆಲ್ಲ ಹಂಗೆ ಹೋಗೋ ಲಾಂಗ್ ಕಟ್ ತಗೋಬೇಕಲ್ಲ, ಪವರ್ ಸ್ಟೇರಿಂಗ್ ಅಲ್ವಲ್ಲ. ಮ್ಯಾನ್ ಮೇಡ್ ಜೀಪ್ ಇದು ಗೈಸ್, ಮ್ಯಾನ್ ಮೇಡ್, ಮಿಷಿನ್ ಮೇಡ್ ಅಲ್ಲ. ಎಷ್ಟು ಕೇಳಿ ಓಡ್ಸಾಡಿರೋ ಅಂತ ಬೆಂಗಳೂರು ಒಳಗಡೆ. ಇದ್ರಲ್ಲೇ ಹೋಗ್ಬಿಡೋಣ, ಇನ್ನ ಮಸ್ತ್ ಮೈಲೇಜ್ ಕೊಡಲ್ಲ ಸ್ವಲ್ಪ. ಫೈನಲಿ ಇವಾಗ ತೇಜಸ್ ಓಡಿಸ್ತಾ ಇದ್ದಾನೆ. ತೇಜಸ್ ಓಡಿಸ್ತಾ ಇದ್ದಾನೆ. ಬ್ರೇಕ್ ಯಾವ್ದಪ್ಪ? ಓಡಿಸ್ಲಿ. ಬ್ರೇಕ್ ಯಾವ್ದು ತೇಜು? ನಾನು ಹೇಳ್ತೀನಿ. ಅಯ್ಯೋ, ಹ್ಯಾಂಡ್ ಬ್ರೇಕ್ ತೆಗೆಕ್ ಗೊತ್ತಿಲ್ಲ ಗೈಸ್. ಹೇಳಿ ಹಂಗೆ ನಾನೇ ಪರವಾಗಿಲ್ಲ ಬಿಡ. ಹೆಂಗೆ ನಾವು ಎಷ್ಟು ಇದು ಓಡಿಸಿ ಅಂತ ಹೇಳಿ ಬಿಲ್ಡಪ್ ಕೊಟ್ಟಿದ್ದ ಮೇಲೆ ನಾನು ಆಗ್ಬಿಟ್ಟಿಯಾ? ಅದೇ ಡ್ರೈವೇ. ಅಯ್ಯಯ್ಯೋ, ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಬ್ರೇಕ್ ಹಿಡಿದು ನೋಡು ಒಂದ್ಸಲ, ಬ್ರೇಕ್ ಹಿಡಿಯುತ್ತಾ ಅಂತ. ಅಯ್ಯೋ ನನ್ ಮಗನೇ. ಸಡನ್ ಆಗಿ ಹಿಡಿಯಲ್ಲ, ಹೇಳಿ ಸ್ಕಿಡ್ ಹೊಡಿಯುತ್ತ ಆಮೇಲೆ ತಿರ್ಗಿಸ್ಬಿಡಿ. ಸ್ಲೋ ಮಾಡ್ಕೋ ಪ್ಲೀಸ್. ಸ್ಟ್ರೈಟ್ ಹೋಗು, ಬೇಡ ಬೇಡ, ಎದರ್ಕೋಗ್ಬಿಡು ಸುಮ್ನೆ. ನಿನ್ಗೆ ಸ್ಟೇರಿಂಗ್ ಎಣ್ಣೆಗೆ ಬರ್ತಾ ಇಲ್ಲ, ನೀವೆಲ್ಲ ಹಾಕ್ಬಿಟ್ಟೆ. ಸ್ಟೇಜಸ್ ಕೊಟ್ಟಿದ ತಕ್ಷಣ ಫುಲ್ ರಚಿಗೆ ಬಿಟ್ಟಿದ್ದಾನೆ. ಅವಾಗಲೇ ಮಾಡಿ ಹತ್ರ ದೊಡ್ಡ ನೋಡಿ ಏನು ರೈಟ್ ಹೋಗ್ತಿದೆ, ಲೆಫ್ಟಿಗೆ ಒಂಚೂರು ಕರೆಕ್ಟ್ ಆಗೈತ್, ಪರ್ಫೆಕ್ಟ್ ಆಗಿ ಗೈಸ್. ನನಗೆ ಭಯ, ನಿನ್ ಮೊದ್ಲೇ ಓಡ್ಸಕ್ ಬರಲ್ಲ. ಯಾರಿಗೆ ಬರಲ್ವಾ? ಅದವ್ರು ಬೇಕು ಅಂತ ಮಾಡ್ತಾರೆ. ಸೂಪರ್ ಸ್ಲೋ ಬ್ರೇಕ್ ಹಿಡ್ಕೊಂಡಿದ್ದೀನಿ. ಹೋಗ್ಬೋದಾ? ಹಂಗಾರೋ ಸಾಕೋತಿದವಳು ಇವಾಗ ಹೋಗೋತಿದ್ಯಾ? ಅವ್ರು ಹೇಳಿದ ಹಂಗಿಲ್ಲ ರೂಟ್ ಅಂತ ನೋಡಿ, ಅಲ್ಲಿಂದ ಇದೆ.
ತೇಜಸ್ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗೈತೆ. ಇವರೇ ಭಯ ಪಡಿಸ್ತವ್ರೆ ನಮ್ಗೆ ಓಡ್ಸಕ್ ಬರಲ್ಲ. ಇವಾಗ ಹಿಂಗೆ ಹಿಂಗ್ ಓಡಿಸ್ತಾರೆ ಯಾರಾದ್ರು, ಹಿಂಗೆ ಹಿಂಗೆ ಕರೆಕ್ಟಾಗಿ ಓಡಿಸ್ಬೇಕು. ಒಳಗೋಗ ಇವಾಗ ಬಂದಿ ಎಲ್ಲಿದ್ದೀವಿ ನಾವು ಇವಾಗ? ರೈಟ್ ಹೋಗ್ಬೇಕಾ ನಾವು? ಬರಲ್ಲ ರೈಟು ಮತ್ತೆ ಜೀವ ಸಾಕೆಷ್ಟು ಓಡ್ಸಕ್ ಬಂದ್ರೆ ಸಾಕಣ. ಸೂಪರ್ ಅಣ್ಣ, ಸೂಪರ್ ಅಣ್ಣ, ಸೂಪರ್ ಹಂಸಲೆ ಕರುಣಿಂತಾರೆ ಮಾಡ್ಸಲ ಕರೋಣ ಸೂಪರ್ ಕರೋಣ. ತಿರುಗ್ಸಕ್ ಬರಲ್ಲ. ನಾವ್ ಎಲ್ ಮಾಡ್ಬಿಟ್ರಿ ಗೈಸ್ ತೇಜಸ್ ಎಲ್ಬೋರ್ಡ್ ಅಲ್ಲ, ನಾನು ಡ್ರೈವರ್ ಅಂತ ಪ್ರೂವ್ ಮಾಡ್ಕೊಂಡಿದ್ದಾನೆ. ಸೊ ನಾನು ಓಡ್ಸಿದ್ ನೋಡಿ ನಿಮ್ಗೆ ಏನ್ ಅನಿಸ್ತು? ಪಕ್ಕ ಡ್ರೈವರ್ ಇಲ್ವಾ ಅಂತ. 1000% ಪಕ್ಕ ಡ್ರೈವರ್. ಓಕೆ ಗೈಸ್, ಹೋಗೋ ಟೈಮು ಹೋಗೋಣ ಬನ್ನಿ. ಟಾಟಾ ಬೈ ಬೈ, ಸಿ ಯು. ಓಡಿಸ್ಬೇಕಾರೆ ವ್ಲಾಗ್ ಅಲ್ಲಿ ಬರೀ ಏನು ಕೇಳಿಸಿಲ್ಲ, ಬರೀ ತೇಜು 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 ಅನ್ನೋದೇ ಕೇಳಿಸೋಳೆ. ನಮ್ಮ ಸುರಭಿನೇ ಸುಮ್ನೆ ಕೂತ್ಕೊಂಡಿದ್ಲು ಗೈಸ್. ಇವ್ರೇನೆ ಜಾಸ್ತಿ ಎಗರಾಡ್ತಿದ್ದು ಕಾರಲ್ಲಿ. ಎಗ್ರಾಡ್ತಿದೆಲ್ಲ ನಂಗೆ ಭಯ. ಅಮ್ಮ ನಿಂಗ್ ಭಯ ಆಗ್ನಿಲ್ವಾ ಅಮ್ಮ? ಆಯ್ತಾ? ಯಾಕೆ ನಂಗೆ ಡ್ರೈವಿಂಗ್ ಬರಲ್ವಾ? ಬ್ರೋ ಈಗ ನಾನು ಓಡಿಸ್ತೀನಲ್ಲ ಬ್ರೋ ಕಾರು, ಓಡಿಸ್ಲಾ? ಬನ್ರಿ. ಇಲ್ಲಿ ನೋಡಿ, ನಾವು ಬರೋ ರೂಟಲ್ಲಿ ಮಳೆನೇ ಹೋಗಿದ್ದೀರಾ. ಇಲ್ಲಿ ಒಂದು ಅಜ್ಜಿ ಮಳೆ ಸೈಕಾಗಿ ಓದಿದೆ. ಬೇಕು ಅನ್ನೋ ಟೈಮಲ್ಲಿ ಮಳೆ ಓದಿಲ್ಲ ಅಲ್ಲ. ನಾನ್ ಯಾವ್ದೋ ಮೋಟ್ರ್ ಆನ್ ಆಗೈತೆ ಅನ್ಕೋಬಿಟ್ಟಿದ್ದೆ. ನೆಲ ನೋಡಿ ಖುಷಿನ? ಯಾಕೆ ಹೈ ಗೋಬೆ ನೆಲ ನೋಡಿ ಖುಷಿ ಆಯ್ತು? ನೆಲದಲ್ಲಿ ನೀರ್ ತೆಗಿತಾಳ ಅದಕ್ಕೆ. ಹಂಗಲ್ಲ, ಅಲ್ಲೆಲ್ಲ ಬರೀ ನೆಲ ನೋಡಿ ಖುಷಿ ಆಗಿದ್ರೆ ಪ್ರಕಾಶ್ ಅವರು ನೆಲ ಗುದ್ದಿ ನೀರ್ ತೆಗಿತಾರೆ. ಸೊ ಗೈಸ್, ಈಗ ಏನು ನಿಲ್ಸಿದ್ವು ಅಂದ್ರೆ ಫೋನಲ್ಲಿ ಚಾರ್ಜ್ ಖಾಲಿ ಆಗುತ್ತಿದೆ. ತುಂಬಾ ದಿನ ಆಗಿದೆ ಪೋಸ್ಟ್ ಮಾಡಿ, ವ್ಲಾಗ್ ನ ಪೋಸ್ಟ್ ಮಾಡಿಲ್ಲ ಗೈಸ್. ನಾವಿಲ್ಲಿ ಎಲ್ಬೋರ್ಡ್ ಕೈಯಲ್ಲಿ ಕಾರ್ ಓಡ್ಸಕ್ ಕೊಟ್ಬಿಟ್ಟು ನೆಮ್ಮದಿಯಿಂದ ಕೂತಿದ್ವಿ. ನಾನೇ ಕಾಣುತ್ತಾ ನೋಡು. ಅವ್ರೆಲ್ಲ ನಿಂಗೆ ಹೆಂಗ್ ಕಾಣಿಸ್ತು ಸುರಭಿ? ನಂಗೆ ಹುಲಿ ಕಾಣಿಸ್ಬಿಡ್ತು. ಎಲ್ ಕಾಣಿಸ್ತು? ಸೊ ಗೈಸ್, ನಾವ್ ಇವಾಗ ಫಾರೆಸ್ಟ್ ಏರಿಯಾಗೆ ಎಂಟ್ರಿ ಆಗಿದೀವಿ. ಸೊ ಒಬ್ರು ಎಲ್ಬೋರ್ಡ್ ಓಡಿಸ್ತಿದಾರೆ, ಪಕ್ಕ ಡ್ರೈವರ್ ಹಿಂದೆ ಕೂತಿದ್ದಾರೆ. ನಾವು ನಾನ್ ಹಿಂದೆ ಕೂತಿದ್ದಾನೆ, ಮುಂದಕ್ಕೆ ಬಂದಿದ್ದೀನಿ. ಗೈಸ್, ನಾನ್ ಜೀಪ್ ಓಡಿಸಿರೋದು ಹಾಕ್ತೀನಿ ನೋಡ್ರಿ. ಇಲ್ಲೆಲ್ಲ ನಾನೇ ಅದು ಕಾಣಿಸಂಗ್ ಮಾಡಪ್ಪ ಪ್ಲೀಸ್. ಆನೆ ಬೇಡ ಗೈಸ್, ಆನೆ ಕಾಣಿಸ್ಬೋದು. ಲೆಫ್ಟ್ ಹೋದ್ರೆ ಮೈಸೂರು ಅಕ್ಕ. ಐದ್ ಪಿರಿಯಾಪಟ್ನ. ಹೆಂಗೆ ಲೆಫ್ಟ್ ರೈಟಾ? ಲೆಫ್ಟ್ ಅಲ್ಲಿ ಮೇಲ್ ನೋಡ್ದೆ. ಮೈಸೂರ್ ಮೇಲೆ ಅಲ್ಲ, ಕೊಟ್ಟಿಯವ್ರಿಗೆ ಹೇಳ್ರಪ್ಪ. ಕ್ವಾಣೆ ಆಯ್ತು ಕಾಣಿಸ್ತಾನೆ ಇಲ್ವಾ? ಕೇಳೋ ಲೊಕೇಶನ್ ವರ್ಕ್ ಆಯ್ತಲ್ಲ, ಕೊಟ್ಟಿವ್ರು ಹೆಂಗೆ ಅಂತ. ಲೊಕೇಶನ್ ವರ್ಕ್ ಆಗ್ತೀರ. ಹೋದ್ರೆ ಇದಕ್ ಹೋಗ್ತೀವಿ ನಾವು, ಸಕಲೇಶ್ಪುರ. ಇದು ಸಕಲೇಶ್ಪುರ, ಬಂಡೀಪುರ ಅಲ್ಲ. ಸಕಲೇಶ್ಪುರ ಸಕಲೇಶ್ಪುರ ಅಲ್ಲಪ್ಪ. ಯಾರಿಗೂ ಅಡ್ರೆಸ್ ಕರೆಕ್ಟ್ ಆಗಿ ಗೊತ್ತಿಲ್ಲ. ಕೊಟ್ಟಿಯವ್ರಿಗೆ ಯಾವ ಕಡೆ ಹೋಗ್ಬೇಕು? ಕೊಟ್ಟಿಯೂರು. ವಿರಾಜಪೇಟೆ ಟೌನ್ ಹೋಗ್ಬೇಡಿ, Okay. ಮೈನ್ ರೋಡ್ ಲೆಫ್ಟ್ ರೋಡ್ ಬರ್ತದೆ. ಡೈರೆಕ್ಟ್ ಕೇರಳ ಕಣ್ಣೂರ್ ರೋಡ್. ಕೇರಳ. ಥ್ಯಾಂಕ್ ಯು ಸರ್. ಮ್ಯಾಪ್ ಹಾಕೊಳ್ಳಿ, ಹೋಗ್ತದೆ. ಲೊಕೇಶನ್ ನೆಟ್ವರ್ಕ್ ಆಗ್ತಾ ಇಲ್ಲ ಅದಕ್ಕೆ. ಇಲ್ಲಿ ನೆಟ್ವರ್ಕ್ ಇಲ್ಲ. ಹಾ. ಮುಂದೆ ಹೋಗಿ. ಥ್ಯಾಂಕ್ ಯು ಸರ್. ಗೈಸ್, ಕೇರಳ ಕಣ್ಣೂರ್ ರೋಡ್ ಅಂತ ಕೇಳ್ಕೋಬೇಕು. ಪೊಲೀಸ್ ಅವ್ರು ಹೇಳಿದ್ರೆ ಸ್ಟ್ರೈಟ್ ದೇವ್ರೆ, ಇಲ್ಲಾರು ಸಿಗ್ಲಪ್ಪ ಈ ರೋಡಲ್ಲಿ ನಮ್ಗೆ. ಕಾಣುತ್ತೆ. ಅಷ್ಟೊಂದು ಇಷ್ಟನಾ? ನಂಗೆ ಅದ್ ನೋಡಕ್ ಇಷ್ಟ ಶೈನಿಂಗ್ ಶೈನಿಂಗ್ ಇರುತ್ತೆ. ಇದೇ ರೋಡಲ್ಲಿ ತಾನೇ ನಾವು ಆನೆ ನೋಡಿದ್ವಿ. ಇದ್ರಿಂದ ಬರೋ time ನಾವು ಟೈಗರ್ ನೋಡ್ಬೇಕಾ? ನಡಿ ನಿಲ್ಸ್ರಿ, ನಾವು ಟ್ರೆಕ್ಕಿಂಗ್ ಹೋಗ್ತೀವಿ. ನಮ್ಮ ಹುಡುಗಿ ಟೈಗರ್ ನೋಡ್ಬೇಕಂತ. ಟ್ರೈನ್ ಟ್ರೈನ್ ನೋಡ್ಬೇಕು. ಮೇಕಪ್ ಆರ್ಟಿಸ್ಟ್ಗಳು ಸುಮ್ನೆ ಇರ್ಬೇಕೀಗ. ನಾ ಮೇಕಪ್ ಆರ್ಟಿಸ್ಟ್ ಅಲ್ಲ. ಟೂ ವೀಲರ್ ಬಿಡಲ್ಲ ಅನ್ಕೋತೀನಿ. ಇಲ್ಲೇ ಎಚ್ಚರಿಕೆ, ಕೋಣ ಆನೆ ಐತೆ. ಸೊ ಗೈಸ್, ಹೋಗ್ತಾ ಇದೆ ಈಗ ವೆಹಿಕಲ್. ಯಾಕೆ ನಂಗ್ ಜಾಗ ಬಿಟ್ಕೊಡು ಅಂತ ನಂಗೆ ಕೇಳ್ತಾರೆ. ಇಲ್ಲ ನೋಡಿ ಗೈಸ್, ಕಾಗೆಗಳು ಕಾಕ ಅಂತ, ನಮ್ಮಣ್ಣ ಹೇಳ್ಕೊಟ್ಟ. ಕಾಗೆಗಳು ಅಂತ. ಇಲ್ಲಿ ಇವ್ರ ಮಕ ನೋಡುದು, ತೇಜು ಮಕ. ನಾನು ನೆಕ್ಸ್ಟ್ ಟೈಮ್ ಆನೆ ಅಂದ್ರೆ ಮಲ್ಲಿ ನಾನು ನೋಡಲ್ಲ ಅಲ್ಲಮ್ಮ. ನಾನು ಇವಳೇನೋ ಅಂತೇಳಿ ಕೇಳಿಸ್ಕೊಳ್ರಿ. ಈ ವೆದರ್ ಅಲ್ಲಿ ಯಾವ ಸಾಂಗ್ ಹಾಕೊಂಡು ಹೋಗ್ಬೇಕು ಸುರಭಿ? ಮಲೆಯಲ್ಲಿ ಜೊತೆಯಲ್ಲಿ ಏನೇನ ಹೇಳ್ತಾರಪ್ಪ. ಅಪ್ಪ ನೀವು ಅಳ್ಬೇಡ್ರಿ. ನಾವ್ ಇದೀವಿ ಗೈಸ್. ಗೈಸ್ ಏನ್ ಗೊತ್ತಾ,
ಪ್ರಕಾಶ ಒಂದ್ ಮೊಟ್ಟೆ ತಿನ್ನು ಅಂತ ಅಂದ್ರೆ 7 ಮೊಟ್ಟೆ ತಿಂತಾನೆ. ಹುಡುಗರ್ ತರ ಇರೋ ಅಂತಾನೆ ಹುಡುಗಿರ್ ತರ ಆಡ್ತಾನೆ. ಏನ್ ಹೇಳೋಣ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವ್ರಿಬ್ರು ಏನೋ ಮಾಡ್ತಿದ್ರು ಗೈಸ್, ಮುಚ್ಕೋಬೇಕು. ಅಲ್ಲಿ ಇಬ್ರು ಹೆಣ್ಮಕ್ಳು ಕೂತವ್ರೆ, ಹೆಣ್ಮಕ್ಳು ಸಂಜೆ ಕುತ್ಕೊಡೋದು. ಹೌದು, ನಾನು ಹುಡುಗಿನೇ. ಏನ್ ಇವಾಗ ಅಣ್ಣ ಬಿಡು ಅಣ್ಣ. ನೀನ್ ಹುಡುಗಿ ನೀನೇನ್ ಹುಡುಗ ಅಂತ ಅನ್ನ. ಥೂ, ನನಗೆ ಅಸಹ್ಯಪ್ಪ ನಿನ್ನ ನೋಡ್ರೆ. ಟೈಟಲ್ ಏನ್ ಗೊತ್ತಾ? ಪ್ರಕಾಶ್ ಪ್ರೋ ಹುಡ್ಗ ಅಲ್ಲ ಹುಡ್ಗಿ ಅಂತೆ. ಅದೇ ಟೈಟಲ್. ಹಂಗೆ ಹಾಕು ಟೈಟಲ್. ಹಂಗೆ ಹಾಕ್ಲಾ ಬ್ರೋ? ಟೈಟಲ್ ಸುಮ್ನೆ ಹಂಗೆ ಹಾಕ್ಲಾ? ಹುಡುಗನ ಹುಡುಗಿನ ಅಂತ. ಪ್ರಕಾಶ್ ಪ್ರೋ ಹುಡ್ಗ ಅಲ್ವಂತ ಗಾಯ್ಸ್, ಹುಡ್ಗಿ ಅಂತೆ. ನೀವೇ ಓವರ್ ಆಗಿ ಆಡ್ತೀರಾ ಇಬ್ರು. ಯಾರು? ಇಬ್ರು ಒಳ್ಳೆ ಬುಲ್ಡಸ್ ತರ ಆಡ್ತೀರಾ. ಈಗ ನಾವೆಲ್ಲೋ ಲಿಪ್ ಲಾಕ್ ಹೊಡಿತಿದ್ದು. ನಾವೇ ಲಿಪ್ ಲಾಕ್ ಹೊಡಿತಾ ಇದ್ದೆ. ಪ್ರಕಾಶ ಹೋಗಿ ಲಿಪ್ ಲಾಕ್ ಹೊಡೆದಿದ್ದು. ಏನ್ ಹೇಳೋದು? ಸೊ ಗೈಸ್, ಏನೋ ಇವ್ರು ಏನೋ ಪ್ರಕಾಶ್ ಪ್ರೋಗ್ ಏನೋ ಹೇಳ್ತಿದ್ರು ಏನ್ರಿ? ಪ್ರಕಾಶ ಹುಡುಗಿ ಅಲ್ಲ, ಅದೇನೋ ಬಿಕ್ನಿ ಪಕ್ನಿ ಅಂತ ಮಾತಾಡ್ತಾರೆ ಗೈಸ್. ನೀವು ಮಾತಾಡಿ. ನಾನೇನ್ ಗೊತ್ತಾ, ಪ್ರಕಾಶನ್ಗೆ ಬಿಕ್ನಿ ಹಾಕ್ಸೋಣ ಅಂತ ಪ್ಲಾನ್ ಮಾಡಿದೀನಿ. ಹಾಕೋಬೇಕಷ್ಟೇ. ನಮ್ಗ ಅವೆಲ್ಲ ಅವನೇ ಸಂತೋನೆ. ನಾನ್ ಯಾಕೆ ಕೊಡ್ಸ್ಲಿ? ಟಾರ್ಚ್ ಅಂಗಡಿ ಬೇಡ, ಅಂಗಡಿ ಬೇಡ. ಇವಾಗ ಕಾಣ್ತಾಯ್ತಾ? ಅಂಗಡಿ ಬೇಡ. ಹಾ, ನೀನೇ ಸಾಕ್ಷಿ. ಯಾರು ಹೇಳಿದ ಅವಾಗ? ಬೇಡ, ಅವ್ರಿಗೆ ಬಿಡು. ತೇಜ್ ಆಫ್ ಮಾಡಿ, ರೋಡ್ ಕಾಣಿಸ್ತಿಲ್ಲ. ಬೇಡ, ನಮ್ಗೆ ಕಾಣಿಸ್ತಾ ಇಲ್ಲ ಇಲ್ಲಿ, ಅವ್ರಿಗೆ ಅಲ್ಲ ಅವ್ರಿಗೆ ಲೈಟ್ ಬಿಡು, ಪರವಾಗಿಲ್ಲ. ನಮಗ್ ಬಿಡ್ಬೇಡ. ಪ್ರಕಾಶ್ ನಾಚ್ಕೋತವ್ರೆ. ಪ್ರಕಾಶನ್ ಪಕ್ಕ ನೈಟ್ ಯಾರನ್ನಾರ ಒಬ್ಬ ನಮ್ಗೆ ಇಲ್ಲಿ ಲೈಟ್ ಹೊಡೆದ್ರೆ ಹಿಂದೆಗಡೆ ಗಾಡಿ ಕಾಣಿಸಲ್ಲ. ಅವ್ರಿಗೆ ನಮ್ದು ಬೇಡ ಕಾಣಿಸೋದು. ನಾ ಈ ವ್ಲಾಗ್ ನ ಒಳಗಡೆ ಕಂಟಿನ್ಯೂ ಮಾಡ್ತೀನಿ. ಕೊಟೀರ್ ಟೆಂಪಲ್ಗೆ ಹೋಗಂಗನೆ. ಹಲೋ. 6 ಮೆಂಬರ್ 6 ಮೆಂಬರ್. 6 ಮಾರ್ನಿಂಗ್ ಹೋಗ್ಬಿಟ್ಟು ಅವ್ರಿಗೆ ಅಲ್ಲಿ ಕೊಟ್ಟಿದ್ರು. ಮಾರ್ನಿಂಗ್ 6 o'clock ವಿಲ್ ಎಕ್ಸಿಟ್ ಬ್ರೋ. ಇಪ್ಪ ಅಂತಾರ ಗೈಸ್. ಇವಮ್ಮ ಈ ತೋರಿ ಇವಕ್ಕ ಅಂತ. ಅಲ್ಲ ಗೈಸ್, ಜವಾಬ್ದಾರಿ ಅನ್ನೋದೇ ಈ ಹುಡುಗರಿಗಿಲ್ಲ. ನಿಜ ನಿಮ್ಗೆ ಇಲ್ಲ. 9 ಗಂಟೆ ಆಗಿದೆ. ಸುರಭಿನ್ ಕೇಳಲ್ಲ. ಒಣಾಜಿ ಮಾತಾಡೋಣ, ನಡಿಯೋ ಡೈರೆಕ್ಟ್. जी ಫೋನ್ ಕೊಟ್ರೆ ಆಯ್ತು. उनके इंग्लिश தெரியாது जी. ನಾನು ಮಾತಾಡ್ತೀನಿ. தெரியாது उनके. ಅಂತೂ ಅಲ್ಲೇ ಮಾತಾಡೋಣ, ನಡಿ. ಲೊಕೇಶನ್ ಕೊಡಂಗನೆ ಅಜ್ಜಿ. ಅದೇ ಕಣೋ, ಅಲ್ಲಿ ಬೋರ್ಡ್ ಹಾಕಿದ್ರೆ ಅದೇ ಕಣೋ ಲೊಕೇಶನ್. ಅವರೇ ಹೇಳಿದ್ರು ಮೇಲ್ ರೂಮ್ ಐತೆ. ತರ ಐತಿ ಆ ಬಿಲ್ಡಿಂಗ್. ಆ ರೂಮ್ ಅಲ್ಲಿ ಚೆನ್ನಾಗಿ ಮಾತಾಡೋದು ನೋಡ್ಬಿಟ್ಟು ಯಾವ್ದು ಇದ್ ನೋಡೋಣ. ಇಲ್ಲೇ ನಿಜ ಬರುತ್ತಾ? ಒಣಗಂಜಿ 2,500 ಇರುತ್ತೆ ರೂಮ್. ಒಂದ್ ರೂಮ್ ದೊಡ್ಡದಾಗೆ. ಅದನ್ನೇ ಮಾಡೋಣ, ಇಲ್ಲೇ ಮಾತಾಡೋಣ ಬರ್ರಿ. ಸೈಕ್ ಮಾಡ್ತಾರ ಅವ್ರಿಗೆ. ಇವ್ರನ್ನೇ ಕೇಳ್ತೀನಿ. ಸರ್ ಯು ನೋ ಇಂಗ್ಲಿಷ್? ಸರ್ ಯು ನೋ ಇಂಗ್ಲಿಷ್? ಆನ್ ಮಾಡ್ರಿ. ಸಿಮ್ ಯಾಕೆ ವರ್ಕ್ ಆಯ್ತಲ್ಲ? ಆನ್ ಮಾಡಿದ್ರಾ? ಸೊ ಗೈಸ್, ಇವಾಗ ಏನಾದ್ರು ತಿನ್ನೋಣ ಅಂತ ಬಂದಿದ್ದೀವಿ ಇಲ್ಲಿ. ಪಾಪ ಇಲ್ಲಿ ಅವ್ರಿಗೆ ಭಾಷೆ ನಮಗೆ ಬರಲ್ಲ, ನಮ್ಮ ಭಾಷೆ ಅವ್ರಿಗೆ ಬರಲ್ಲ. ಸೊ ತಿನ್ಕೊಂಡು ಹೋಗೋಣ. ಆಮೇಲೆ ಸಂತೋಷ್ ಏನೋ ಬೇಕಂತೆ. ಏನ್ ಬೇಕು ಬ್ರೋ? ಏನಿಲ್ಲಪ್ಪ, ದೋಸೆ ಬೇಕು. ನಿಮ್ಗೆ? ಇವ್ರು ನೋಡ್ರಿ ಬೆವತೋಗವ್ರೆ. ಇವ್ರಂತೂ ಪಾಚಿ ಶೆಟ್. ಹೌದಾ? ಪ್ರಕಾಶ್ ಪ್ರೋ ಬೆವತೋಗ್ಬಿಟ್ಟವ್ರೆ. ಸೊ ಇವಾಗ ಇಲ್ಲಿ ಏನೋ ತಿನ್ನುವ ಅಂತ ಆರ್ಡರ್ ಮಾಡಿದೀವಿ. ದೋಸೆನ ಏನೋ ತಿನ್ಕೊಂಡು ಹೋಗೋಣ. ಎಂತಪ್ಪ ಅದ್ ನೀರಲ್ಲ, ಅದು ನೀರೇ. ಅದು ಚೆನ್ನಾಗಿರುತ್ತೆ. ನೀರ ಗೈಸ್, ಅದನ್ನವರು ಎಲ್ಲ ಎಣ್ಣೆ ಕುಡಿತಾವ್ರೆ ಅಂತಾರೆ ನೋಡ್ಬಿಟ್ಟು. ನಮ್ಗೆ ನೀರ್ ನೋಡಿ ಹೆಂಗಿದೆ. ನಿಮ್ಗೆ ನೋಡಿದ್ರೆ ಎಣ್ಣೆ ತರನೂ ಕಾಣ್ಬೋದು, ಗ್ರೀನ್ ಟೀ ತರನೂ ಕಾಣ್ಬೋದು. ಬಟ್ ಇದು ನೀರು ಗೈಸ್, ಚೆನ್ನಾಗಿದೆ ಒಂಥರ. ಏನಕ್ಕೆ ಬ್ರೋ ಹಿಂಗ್ ಮಾಡೋದು? ಇದು ನಾವು ಶಬರಿಮಲೆಗೆ ಹೋದಾಗ ಅಲ್ಲೂ ಒಂದ್ಸಲ ಕೊಟ್ಟಿದ್ವಿ ಇದೇ ತರ. ಈ ಕಡೆ ಎಲ್ಲ ಇದೇ ತರ ಕೊಡೋದು. ಏನ್ತಕ್ಕೆ ಅಂತ ಅಂದ್ರೆ, ಇದು ಕೊರೋನಾ ಬಂತಲ್ಲ, ಕೊರೋನಾ ಬಂದಾಗಿಂದನೂ ನಮ್ಮ ಬಾಡಿಲಿ ಏನೇ ಕಾಯಿಲೆ ಇರುತ್ತೆ ಗೊತ್ತಾ, ಇವಾಗ ಬಾಡಿಲಿ ಹೇಳ್ತಾನೆ ಬೇಕಿದ್ರೆ ಬಿಡ್ರಿ ಗಾಯ್ಸ್. ಏನೋ ಒಂದ್ ಅವ್ರಿಗೆ ಹೆಂಗ ಮಾಡ್ಕೊಂಡ ನಮ್ಗೆ ಯಾಕೆ ಕುಡ್ಬಿಟ್ಟು ತಿನ್ಕೊಂಡ್ ಹೋಗೋಣ. ಬಿಡ್ರಿ, ಇಟ್ಕೊಂಡಿದೀವಿ, ಪರವಾಗಿಲ್ಲ. ಅವನಲ್ಲ ಅವಳು. ಅಯ್ಯಯ್ಯೋ. ಅಯ್ಯೋ ಕುತ್ಕೋಬೇಕಾ ಅವಣ್ಣ? ಅಲ್ಲಿ ಊಟ ಮಾಡಿರೋದ್ರು ಅಲ್ಲೇ ಕೂತ್ಕೋತಿಯಾ? ಅವ್ರ ತಂಗಿ ಪಕ್ಕ ಕುತ್ಕೋತಾರೆ. ನಿಂಗೇನು ಎಣ್ಣೆ ಕೊಡ್ತೀನಿ ಅಂತ ಏನಾದ್ರು ಡೌ ಮಾಡ್ತಾ ಇದೀಯಾ? ಎಣ್ಣೆ ನಾನು ಹೊಡೆಯೋದೇ ಇಲ್ವಲ್ಲ, ಅದಕ್ಕೆ ಕೊಡ್ತೀಯಾ?
ನೋಡಿ ಹೆಂಗ್ ಐಬಿ ಮಾಡ್ಕೊಂಡ್ ಬರ್ತಾರೆ ಅಪ್ಪ ಏನ್ ಜನನ ಅವ್ರು ನಿಮ್ಮಂಗೆ ಹೇಳ್ಬೋಡು ಬಿಡಿ. ಬರ್ಗೆಟ್ಟಿರೋ ಜನ ಅಲ್ಲ ಅವ್ರು ನಿಮ್ಮಂಗೆ ಹೇಳ್ಬೋಡು. ಓಟ್ ಇಷ್ಟು ತಗೊಂಡೆ ನಾವು ಇಲ್ಲ ರೈಟ್ ಬ್ಯಾಗ್ ಎತ್ಕೊಂಡ್ಬಿಡಪ್ಪ ಪ್ರಕಾಶ್. ಡಿಶ್ ನಾನೇ ಕತ್ಕೊಬರ್ಲಿ ನಿನ್ ಬ್ಯಾಗ್ನ. ಹೆಣ್ಮಗು ತಾನೆ. ನೋಡಿ ಹೆಣ್ಮಗು ಆದ್ರೆ ಹೇಳಿದ ಕೆಲಸ ಅದೇ ಕೇಳುವಾಗ ಮಾತಾಡೋದು ಹೆಣ್ಮಕ್ಳ ಬಗ್ಗೆ. ಯಾರು? ಇವ್ರೆ ನಾನಲ್ಲ. ಏನ್ ಬ್ರೋ ನೀವು ಏನ್ ಅನ್ಕೊಂಡಿದೀರ ಹುಡ್ಗಿರ್ ಬಗ್ಗೆ? ಏನ್ ಯಾರಿಗೆ This side parking. ಅಯ್ಯೋ ಇವ್ರು ಇಂಗ್ಲಿಷ್. Like this. Okay. Thank you. ವಣಕಂ. ಅಚ್ಚಾ. ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತೀಯ ಬಿಡು. ಚೇಟ. ಚೇಟ ಅಂದ್ರೆ ಏನು? ಗೈಸ್ ಏಯ್ ಏನೇನೋ ಮಾತಾಡ್ತೀರಿ ಯಾಕೋ ಸಂತು. ಚೇಟ ಹಿಡ್ಕೋ ಅಲ್ಲ ಆದ್ರೂ ನೀನು ಮಸ್ತ್ ಅಂತ ಏನೋ ಅಂದ. ಕ್ಲೋಸ್ ಅಪ್ ನೋಡ್ಕೊಡಿ. ಸಂತು ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಸ್ವಲ್ಪ ನನಗೆ ಇದು ಸಾಕು ರೇಗ್ಸಿದ್ದೆ. ನಂಗೆ ನಿಜ ಬೇಜಾರಾಗ್ತೈತೆ. ಸಾನ್ವಿ ಹೇಳು ನೀನೆ. ಸಾಕು ಕಣ ನಾನು ಹೆಣ್ಮಗು ಅಂತ ಆಗ್ಲಿಂದ ರೇಗಿಸ್ತಾ ಇದೀನಿ. ಸುಮ್ನೆ ಆಗ್ಲಿಂದ ರೇಗಿಸಿದ್ಯಾ, ಬಟ್ ನನಗೂ ಬೇಜಾರಾಗುತ್ತೆ. ಬಿಡು ಬ್ರೋ ಬಿಡ್ರಿ. ಆಯ್ತು ಬಿಡ್ರಿ ಇನ್ ಮಾತಾಡಲ್ಲ. ಅಯ್ಯೋ ನೀವು ಓಪನ್ ಮಾಡ್ತೀವಿ. ನೀವು ಅಂತ ಅಂದ್ರೆ ನನ್ನ ಹತ್ರ ಮಾತಾಡ್ಸ್ಬಿಡಪ್ಪ. ರೇಗ್ಸೋದೆಲ್ಲ ಇದಾಗುತ್ತೆ. ನೀವು ಗೈಸ್ ಇವ್ರಲ್ಲೇ ಜಗಳ ಕರ್ಕೊಂಡವ್ರು. ಬಿಡ್ರಿ ಆಯ್ತು ಹೋಗ್ಲಿ. ಅದೇ ಮಾತಾಡಲ್ಲ ಅವ್ರು. ಡೋರ್ ಗ್ಲಾಸ್ಗಳೇ ಎತ್ತಲ್ಲಪ್ಪ. ನೀವು ಇಳಿಸ್ತೀರಾ? ಎತ್ತೈತಲ್ಲ ಎಲ್ಲೈತಲ್ಲಿ? ಎತ್ತೈತ್ ಕಾಣದ್ ಬಿಡ್ರಿ. ನಾನೆಲ್ಲರೂ ಸ್ಪೋರ್ಟಿವ್ ತಗೋತೀನಿ ಅಂದ್ಬಿಟ್ಟು ಈ ಥರ ರೇಗಿಸ್ಬೇಡ ಸಂತು. ನಾನು ಒಂದು ಲಿಮಿಟ್ ಅಂತ ಇರ್ತಿದ್ದೆ. ನನಗೆ ಎಷ್ಟು ಅಂತ ಇದು ಮಾಡೋದು. ತಮಾಷೆ ಮಾಡ್ರಿ ಏನಪ್ಪ ನೀವು ಹೆಂಗ್ ಮಾಡ್ತೀಯಾ? ಬಿಡ್ರಿ ಅವ್ರಿಗೆ ರೇಗ್ಸ್ ಬಿಡ್ರಿ.